ಇವತ್ತಿನ ಮತ್ತೊಂದು ದಿನಕ್ಕೆ ಸ್ವಾಗತ. ನೋಡ್ತಾ ಇರ್ಬೋದು ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಬರೋದು ನಿಲ್ಲೋದು ಆಗ್ತಿದೆ. ಒಂದೇ ಸತಿ ಬಂದು ನಿಲ್ತಾ ಇಲ್ಲ. ನೈಟ್ ಲೇಟ್ ಆಗಿತ್ತು, 11:45 12 ಆಗಿತ್ತು. ಅದಕ್ಕೋಸ್ಕರ ನಿದ್ದೆ ಬೇರೆ ಬರ್ತಾ ಇತ್ತು. ಗಾಡಿಯಲ್ಲಿ ಹಾಕ್ಬಿಟ್ಟು ನಿದ್ದೆ ಮಾಡ್ಬಿಟ್ಟೆ. ನೋಡಿದೆ ಇಲ್ಲಿ ಲೊಕೇಶನ್, ಅಲ್ಲಿ ಅಂಗಡಿ ಬೇರೆ ಇತ್ತಲ್ಲ, ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ ಚೆನ್ನಾಗಿತ್ತು. ಆಮೇಲೆ ಕಾಫಿ ಟೀ ಎಲ್ಲ ಕುಡಿಯೋರು ಬಂದು ನಿಲ್ಲಿಸ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿ ನಿದ್ದೆ ಮಾಡ್ಬಿಟ್ಟೆ. ಇಲ್ಲಾಂದ್ರೆ ಮುಂದೆ ಯಾವ್ದಾದ್ರು ಚಿತ್ರದುರ್ಗ ಅಥವಾ ಮುಂದೆ ಜನ ಇರೋ ಕಡೆ ನಿಲ್ಲಿಸ್ಬಿಟ್ಟು ನಿದ್ದೆ ಮಾಡೋಣ ಅನ್ಕೊಂಡೆ. ಬಟ್ ನಿದ್ದೆ ಸಿಕ್ಕಾಬಟ್ಟೆ ಬರ್ತಾ ಇತ್ತು, ತಡೆಯಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಪಾರ್ಕಿಂಗ್ ಮಾಡಿ ನಿದ್ದೆ ಮಾಡ್ಬಿಟ್ಟೆ. ಇವಾಗ ಬೆಂಗಳೂರಿಗೆ ಓಡ್ತಾ ಇದ್ದೀನಿ. ನೋಡಿ ಟೈಮು 7:15 ಆಗ್ತಾ ಇದೆ. ಮೇ ಬಿ ಒಂದು 11-11:15 ಬೆಂಗಳೂರು ರೀಚ್ ಆಗ್ತೀನಿ ಅನ್ಕೊಂಡಿದ್ದೀನಿ. ಬನ್ನಿ ಹೊರಡೋಣ ಗೈಸ್. ನೋಡಿ ಇವಾಗ ಓಡ್ತಾ ಇದ್ದೀನಿ. ರೋಡೆಲ್ಲ ಫುಲ್ ಮಳೆ ಬಂದು ಹಳ್ಳ ಬಿದ್ದಾಗಿದ್ದಾವೆ. ರೋಡ್ ಅಂತೂ ರೆಡಿ ಮಾಡಿಲ್ಲ ನೋಡಿ. ಅಲ್ಲಂತೂ ಹಿಂದ್ಗಡೆ ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಹಿಂದ್ಗಡೆ ಅಂತೂ ಸಿಕ್ಕಾಬಟ್ಟೆ ಗುಂಡಿ ನೋಡಿ. ಇದು ಊರ್ ಕಡೆನೇ ಈ ತರ ಆದ್ರೆ ಹೆಂಗೆ ಹೇಳಿ? ರಾತ್ರಿ ಹೊತ್ತು ಯಾರಾದ್ರೂ ಮಳೆಯಲ್ಲಿ ನೀರು ತುಂಬಿಕೊಂಡಿದ್ದಾಗ ಗುಂಡಿಗೆ ಕಾರ್ ಗೀರು ಅಥವಾ ಬೈಕ್ ಏನಾದ್ರು ಬಿಟ್ರೆ ಮುಗಿತವ್ರ ಕತೆ. ಜೋರಾಗಿ ಮಳೆ ಬಂದಾಗ ಗುಂಡಿ ತುಂಬೋಗ್ಬಿಡುತ್ತೆ, ಗೊತ್ತಾಗಲ್ಲ. ನೋಡಿ ಇಲ್ಲಿಂದ ಸ್ವಲ್ಪ ಸುಮಾರಾಗಿದೆ ಗೈಸ್. ಹಿಂದೆ ಎಲ್ಲ ನೋಡಿದ್ರಲ್ಲ ಮಳೆ ಬರ್ತಾ ಇತ್ತು. ಬಟ್ ನೋಡಿ ಇಲ್ಲಿ ಚಿತ್ರದುರ್ಗದಲ್ಲಿ 1 ಡ್ರಾಪ್ ನೀರಿಲ್ಲ. ಇಲ್ಲಿ ನೋಡಿ ಮಳೆ ಬಂದು ಹೋಗಿದೆ, ಬಟ್ ಎಲ್ಲ ಫುಲ್ ಡ್ರೈ ಆಗಿದೆ. ನೆನ್ನೆ ಬಂದು ಹೋಗಿರೋ ತರ ಕಾಣ್ತಾ ಇದೆ. ಬಟ್ ನೋಡಿ ಈಗ ಬರ್ತಾ ಇಲ್ಲ. ಅಲ್ಲೆಲ್ಲ ಹಿಂದ್ಗಡೆ ಎಲ್ಲ ಹನಿ ಆಗ್ತಾನೆ ಇದೆ. ಬಟ್ ನೋಡಿ ಇಲ್ಲಿ ಮಾತ್ರ ಮಳೆ ಇಲ್ಲ. ನೋಡಿ ಬೆಳಗ್ಗೆ ಹೆಂಗಿದೆ ಚಿತ್ರದುರ್ಗದಲ್ಲಿ. ಯೂಶ್ವಲಿ ಬೆಂಗಳೂರು ತರನೇ ಫೀಲ್ ಆಗ್ತಾ ಇದೆ ಇಲ್ಲಿ ಚಿತ್ರದುರ್ಗದಲ್ಲಿ. ನೋಡಿ ಜಂಕ್ಷನ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಗೈಸ್, ತುಮಕೂರು ಮತ್ತು ಬೆಂಗಳೂರು ಹೈವೇಯ ಫಸ್ಟ್ ಟೋಲ್ ಅಂದರೆ ಚಿತ್ರದುರ್ಗದಿಂದ ನೀವು ಬೆಂಗಳೂರಿಗೆ ಬಂದರೆ ಇದು ಫಸ್ಟ್ ಟೋಲು ಗೈಸ್. ಚಿತ್ರದುರ್ಗ ಹಿರಿಯೂರು ಇಲ್ಲಿಂದ ಟೋಲ್ ಸ್ಟಾರ್ಟ್ ಆದರೆ ಬೆಂಗಳೂರುವರೆಗೂ 5 ಟೋಲ್ ಸಿಗುತ್ತೆ ನಿಮಗೆ. ಇದನ್ನು ಇನ್ಕ್ಲೂಡ್ ಮಾಡಿದರೆ ಇಲ್ಲಿಂದ ಒಂದು ಲಾಸ್ಟ್ ನಿಮಗೆ ಸಿಗೋದು ನೆಲಮಂಗಲ ಯಶವಂತಪುರ ಹತ್ರ ಸಿಗುತ್ತಲ್ಲ ನಿಮಗೆ, ಆ ಒಂದು ಟೋಲು. ಅಂದರೆ ನೆಲಮಂಗಲ ಆದಮೇಲೆ ಒಂದು ಟೋಲ್ ಬರುತ್ತಲ್ಲ, ಕಟ್ಟಿಸ್ಕೋತಾರಲ್ಲ. ಕೆಲವರು ಲೀಗಲ್ ಅಂತಾರೆ ಅದನ್ನ, ಕೆಲವರು ಇಲ್ಲೀಗಲ್ ಅಂತಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ ಗೈಸ್. ನೋಡಿ ಇಲ್ಲಿ ಲಾರಿಯನ್ನ ಉಲ್ಟಾ ಎತ್ಕೊಂಡು ಹೋಗ್ತಾವ್ರೆ ನೋಡಿ. ಮುಂದ್ಗಡೆ ಒಂದು ಲಾರಿ ಇದನ್ನ ಟೈಮ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದೆ. ಸಡನ್ ನೋಡಿದಾಗ ನನಗೆ ಒಂಥರ ಕನ್ಫ್ಯೂಸ್ ಆಗೋಯ್ತು. ಅಂದರೆ ಮುಂದ್ಗಡೆಯಿಂದ ನೋಡಿದ್ನಲ್ಲ, ಆವಾಗ ಕನ್ಫ್ಯೂಸ್ ಆಯ್ತು, ಏನಿದು ಆಪೋಸಿಟ್ ಬರ್ತಾವನ ಅಂತ. ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಹಿಂದ್ಗಡೆಯಿಂದ ಟೋ ಮಾಡ್ಕೊಂಡು ಹೋಗ್ತಾರೆ, ಉಲ್ಟಾ ಮಾಡ್ಕೊಂಡು ಅಂತ. ನೋಡಿ ಆಲ್ಮೋಸ್ಟ್ ಡಾಬಾಸ್ಪೇಟ್ ಹತ್ರ ಬಂದಿದ್ದೀನಿ ಗೈಸ್. ಇಲ್ಲಿ ಫ್ಯೂಲ್ ಹಾಕ್ಸ್ಬೇಕಿತ್ತು. ಫ್ಯೂಲ್ ಹಾಕ್ಸ್ಕೊಂಡು ಇವಾಗ ರಿಟರ್ನ್ ಬೆಂಗಳೂರಿಗೆ ಓಡ್ತಾ ಇದ್ದೀನಿ. ನೋಡಿ ವೆಹಿಕಲ್ ಮೂವ್ಮೆಂಟ್ ಎಷ್ಟಿದೆ ಅಂತ, ಸಿಕ್ಕಾಬಟ್ಟೆ ವೆಹಿಕಲ್ಸು ಗೈಸ್. ಜಸ್ಟ್ ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಮುಖ ಎಲ್ಲ ತೊಳ್ಕೊಂಡೆ. ನಮ್ಮ ಊಟಕ್ಕೆ ಅಂತ ಕೊಟ್ಟರು ನೋಡಿ ರಾಗಿ ಮುದ್ದೆ, ಕಾಳು ಮತ್ತು ಸ್ವಲ್ಪ ರೈಸು. ನೋಡಿ ಫ್ರೆಂಡು ಹೇಳ ಏನು ನೋಡಿ ಸೌಂಡ್ ಮಾಡ್ತಾವಳು ಸಿಕ್ಕಾಬಟ್ಟೆ. ಬರೀ ಸೌಂಡ್ ಬಿಟ್ರೆ ಏನಿಲ್ಲ. ಫುಡ್ ಹಾಕಿದ್ರು, ಹೊಟ್ಟೆ ತುಂಬ ತಿಂದು ನೋಡಿ. ಅಲ್ಲಿ ಹಾಲು ಕುಡಿದ್ಬಿಟ್ಟು ಫುಡ್ ಹಾಕಿದ್ರೆ ತಿಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ದಾಳೆ. ಒಂದು ಸ್ವಲ್ಪ ಬಟ್ಟೆಗೆ ಹಾಕೋದು ತಿನ್ನಲ್ಲ, ಫುಡ್ನ ಎಲ್ಲಿಗೆ ಹಾಕಬೇಕು. ಒಂಚೂರು ಏನಾದರೂ ಗಲೀಜಿದ್ರೆ ಏನಿದ್ರು ತಿನ್ನಲ್ಲ, ಅಷ್ಟು ಕ್ಲೀನು ಮೇಡಮ್ ಅವರು. ಆಯಿತು ಬನ್ನಿ ಊಟ ಮಾಡೋಣ ಗೈಸ್. ಇವಾಗ ಕೆಲಸ ಇದೆ, ಆಚೆ ಓಡ್ತಾ ಇದ್ವಿ. ನೋಡಿ ನಮ್ಮ ಅಕ್ಕ ಏನು ಬರೀ ಸೌಂಡೆ. ಹೇಳೆ ಹೇಳು ಹೇಳೆ ಎಲ್ರಿಗೂ ಹೇಳೆ ಎಲ್ರಿಗೂ ಹೇಳೆ ಸೌಂಡ್ ಮಾಡಿ. ಬನ್ನಿ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೊಡ್ತಾ ಇದೀವಿ ಈಗ ಗೈಸ್. ಕಡಲೆಕಾಯಿ ಎಣ್ಣೆ ತೊಗೊಳ್ಳೋಣ ಅಂತ ಬಂದಿದ್ದೆ. ಸುಮಾರು ದಿನದಿಂದ ಸನ್ಫ್ಲವರ್ ಆಯಿಲ್ಲ ತಿಂದು ಬೇಜಾರಾಗಿತ್ತು. ಅದಕ್ಕೆ ಫಸ್ಟ್ ಟೈಮ್ ಅಂದರೆ ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಿದ್ದೆ ಕಡಲೆಕಾಯಿ ಎಣ್ಣೆ. ಅವಾಗೇನು ಟ್ರೈ ಮಾಡಿಲ್ಲ. ಅದಕ್ಕೆ ಒಂದು ಸತಿ ಟ್ರೈ ಮಾಡೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಸುಮಾರು ದಿನ ಆಗಿತ್ತು ಕಡಲೆಕಾಯಿ ಎಣ್ಣೆಗೆ ಊಟ ತಿಂದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಸುಮಾರು ವರ್ಷಗಳ ನಂತರ. ಯಾವ ಥರ ಟೇಸ್ಟ್ ಕೊಡುತ್ತೆ ಅಂತ ಚೆಕ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ನೋಡಿದೆ ಗ್ರಾಮ್ಯ ಅಂತ, ಇದು ಶ್ರೀನಗರ್ ಅಂದ್ಕೋತೀನಿ ಅಲ್ಲಿರುವಂಥದ್ದು. ಅಡ್ರೆಸ್ ಎಲ್ಲೂ ಹಾಕೇ ಇಲ್ಲ ಇಲ್ಲಿ. ಶ್ರೀನಗರ್ ನಿಯರ್ ಬರುತ್ತಿದ್ದು ಗ್ರಾಮ್ಯ ಫುಡ್ ಪ್ರೆಸ್ಡ್ ಆಯಿಲ್ ಅಂತ ಹಾಕಿದ್ರೆ ನಿಮಗೆ ಲೊಕೇಶನಲ್ಲಿ ಬರುತ್ತೆ. ಬನ್ನಿ ಹೊರಡೋಣ ಮನೆಗೆ ಗೈಸ್. ಇವಾಗ ಜಸ್ಟ್ ಮನೆಗೆ ಬಂದೆ.
ನೋಡಿ ಈಚೆ ಕಡೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತೈತೆ, ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ. ತೋರಿಸ್ತೀನಿ ನೋಡಿ ನೋಡಿ, ಪೆಟ್ರೋಲ್ ಬಂಕ್ ಬೇರೆ ಇದೆಯಲ್ಲ, ಅದರಿಂದ ಸಿಕ್ಕಾಪಟ್ಟೆ ಕ್ರೌಡು. ಆಮೇಲೆ ಸೌಂಡ್ ಜಾಸ್ತಿ ನೋಡಿ, ಆರನ್ ಸೌಂಡ್ ಬರ್ತಾನೆ ಇರುತ್ತೆ. ಬಾಕ್ಲು ಹಾಕಲಿಲ್ಲ ಅಂತಂದರೆ ನಿದ್ದೆ ಮಾಡೋಕ್ಕೂ ಆಗಲ್ಲ, ಅಷ್ಟು ಸೌಂಡ್ ಬರ್ತಾ ಇರುತ್ತೆ. ನೋಡಿ ನಮ್ಮ ಮಳೆ ಬರ್ತೈತೆ ಅಂದ್ಬಿಟ್ಟು ಎಲ್ಲ ಬಟ್ಟೆನ ಎತ್ಕೊಂಡ್ಬಂದು ಹಾಕೋರು. ಸ್ವಲ್ಪ ನೋಡಿ ವಯಸ್ಸಾಗೋಯ್ತು ನೋಡಿ, 55 ವರ್ಷ ನಮ್ಮ ಅಮ್ಮನಿಗೆ. ನೋಡಿ ಎಷ್ಟು ವಯಸ್ಸಾಗೋಗೈತೆ ಅಮ್ಮನಿಗೆ. ನೋಡಿ ಇದನ್ನು ತಂದ್ಕೊಟ್ಟಿದ್ದೀನಿ, ಕಡಲೆಕಾಯಿ ಎಣ್ಣೆನ ಮಾಡುವಂತ. ನಮ್ಮಮ್ಮ ಕಡಲೆಕಾಯಿ ಎಣ್ಣೆಲಿ ಮಾಡಲ್ವಂತೆ, ಸನ್ ಪ್ಯೂರಾಗೆ ಇರೋದು ಬೇಕಂತ ಎಣ್ಣೆ ಎಳ್ನೀರು ಅಂತ ಇದನ್ನು. ನೋಡಿ ಇಲ್ಲಿ ಹೊಸ ಗೋಲ್ಡ್ ಚೈನ್ ಮಾಡಿಸ್ಕೊಬಂದವ್ರೆ, ಗೋಲ್ಡ್ ಚೈನ್ ಹೊಸದು. ಎಲ್ಲಿ ಸಿಕ್ತಂತೆ? ಅದಕ್ಕೆ ನಮ್ಮ ಅಕ್ಕನಿಗೆ ಇರಲಿ ಅಂತ ತಂದ್ಕೊಟ್ಟಿರೋದಾ? ಏನಕ್ಕೆ ಎತ್ಕೊಬೋತಿದ್ನ? ಗೋಲ್ಡ್ ಅಂತ ತಂದೈತಾ? ಇಲ್ಲ, ಇದು ಮೇಲ್ಗಡೆ ಇಲ್ಲೆಲ್ಲ ಒಂಥರ ಆಗೈತೆ. ಚಿನ್ನದಂದ್ರೆ ಇಲ್ಲಿ ಹಾಕಿರ್ತಾರೆ 916 ಅಂತ ಅಂದ್ಬಿಟ್ಟು. ಏನೋ ಬರ್ದವ್ರು ನೋಡು, ಹಾಕ್ಬಿಟ್ಟು ಒಂದು ಚೈನ್ ಮಾಡಿಸ್ಕೊಬಿಡು ನೋಡು. ಗೈಸ್, ಆಮೇಲೆ ನಮ್ಮ ಅಮ್ಮನಿಗೆ 2 ಗ್ಲೌಸ್ ತಂದೆ. ಏನಕ್ಕೆ ಇದು ಅಂತಂದರೆ, ನಮ್ಮ ಬಾತ್ರೂಮ್ ಏನಾದ್ರು ತೊಳಿತಾ ಇರಬೇಕಾದ್ರೆ ಹಂಗೆ ಬರೀ ಕೈಯೆಲ್ಲ ತೊಳಿತಾರೆ ಅನಿಸುತ್ತೆ, ಅದಕ್ಕೋಸ್ಕರ ಅದೇನೋ SP ಅಂತ ಹಾಕೋರು ಅಷ್ಟೇ. ಆಯ್ತಾ ಗ್ಲೌಸ್ ಅಮ್ಮನಿಗೆ? ಚಂದ್ರಮ್ಮ ಹಾಕೊಂಡು ಡ್ರೆಸ್ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ, ಹಾಕೊಂಡು ತೊಳಿತಾ ಇರ್ತೀನಿ. ಫುಲ್ ಎಲ್ಲ ನಿನ್ನೆ ನೋಡ್ತಾ ಇರ್ತಾ ಹಾಕೊಂಡು ತೋರ್ಸಿ ಹೆಂಗಾಯ್ತು. ಅದೊಂದು ಸೆಟ್ಟು ಇದೊಂದು ಸೆಟ್ಟು ತಂದಿರೋದು ನೋಡಿ. ಇದು ಅದು ಆ ಕೈಯದು, ಈ ಕಡೆ ಕೈಯದ ಹಾಗೆ ನೋಡು. ಎಲ್ಲರೂ ಲಾಂಗ್ ರೈಡ್ ಹೋದಾಗ ಆ ಥರ ಹಾಕೋಬಿಡು. ಎಲ್ಲ ನಿನ್ನೆ ನೋಡ್ತಿರ್ತಾರೆ, ಏನೇ ಅಮ್ಮ ಎಲ್ಲ ಗ್ಲೌಸ್ ಹಾಕೊಂಡ್ರೆ ಈ ಥರ ಹಾಕೊಂಡು. ನೋಡಿ ಇದೊಂದು, ಇದು ಡಬಲ್ ಕಲರಲ್ಲಿ ಐತೆ ಒಂದೇ. ಅದೇನು ಚೆನ್ನಾಗಿದೆ. ಇದು ಪಾತ್ರೆ ತೊಳಿಬೇಕಾದ್ರೆ ಹಾಕು. ಹಾಂ, ಏನು ನೀಟಾಗಿ ಹೋಯ್ತದೆ ಪಾತ್ರೆ ತೊಳೆದ್ರೆ. ನೀಟಾಗಿ ಹೋಯ್ತದೆ. ತೊಳೆದ್ರೆ ಒಂದ್ಸತಿ ಹೋಗಲ್ಲ, ಇನ್ನು ಇದಾಕೊಂಡು ತೊಳೆದ್ರೆ ನೀಟಾಗಿ. ಬಟ್ಟೆ ಹೋಗಿ ಇವಾಗ ಹಾಕೋ, ಸ್ವಲ್ಪ ಮುಟ್ಟಿದ್ರೆ ಆಗಲ್ವಲ್ಲ ಬಟ್ಟೆ. ಅದು ಹಾಕೈದೇನೆ. ಅದು ಪ್ಲಾಸ್ಟಿಕ್ ನಮಗೆ ಉರಿತವೆ ಕೈ. ಹಾಂ, ಎಲ್ಲರೂ ಲಾಂಗ್ ರೈಡ್ ಹೋದಾಗ ಆ ಥರ ಹಾಕು, ಚೆನ್ನಾಗಿರ್ತದೆ. ಹೆಂಗೈತೆ? ದೇವಸ್ಥಾನ ತೊಳಿಬೇಕಾದ್ರೂ ಹಾಕತ್ತಾರಪ್ಪ ಒಬ್ಬೊಬ್ರು. ಹಾಂ, ಪ್ಲಾಸ್ಟಿಕಲ್ಲೆಲ್ಲ ಮುಟ್ಕೊಂಡು ಏನು ಅವ್ರಿಗೇನು ಅವ್ರ ಇಷ್ಟ. ಹಾಕ್ಬಿಡಂಗೆ ಕಲರ್. ಹೆಂಗೈತದು? ರಫ್ ಆಯ್ತಾ? ಇಲ್ಲಿ ಇಲ್ಲಿ ರಫ್ ಆಯ್ತಲ್ಲ, ಎಲ್ಲಿ ತೋರಿಸಿ. ರಫ್ ಆಯ್ತಲ್ಲ ಇದನ್ನು. ಗಾಡಿ ಗಿಡಿ ಇದು ಮಾಡ್ಬೇಕಾದ್ರೆ ಚೆಂಡು ಪುಡಿ ಹಾಕೊಳ್ಳಿ. ಗಾಡಿ ಆಮೇಲೆ ಈಗ ಏನಾದ್ರು ಗ್ರೀಸ್ ಏನಾರು ಹಾಕ್ಬೇಕಾದ್ರೆ, ಆಯಿಲು ಮತ್ತು ಏನಾದರೂ ರಿಪೇರಿ ಮಾಡಬೇಕಾದ್ರೆ ಹಾಕೊಂಡ್ರೆ ಚೆನ್ನಾಗಿರ್ತದೆ. ಆಮೇಲೆ ನನ್ನ ಬೈಕಿಗೆ ಆಯಿಲೆಲ್ಲ ಚೇಂಜ್ ಮಾಡ್ತೀವಲ್ಲ, ಫುಲ್ ಉಗುರಿಗೆಲ್ಲ ಕುತ್ಕೊಂಡ್ಬಿಡ್ತದೆ ಕಪ್ಪು ಹೋಗಿ. ಆ ಥರ ಟೈಮಲ್ಲಿ ಚೆನ್ನಾಗಿರ್ತದೆ ಹಾಕೊಂಡು. ಹಾಂ, ಏನು ಚೆಕ್ ಮಾಡ್ತಾ ಇದೆಯಾ? ಸೂಪರ್ ಮ್ಯಾನ್ ಆಗ್ಬಿಡೋಣ ಅಂತ ಅಲ್ಲ, ಸೂಪರ್ ವುಮೆನ್ ಆಗೋಣ ಅಂತ, ಸ್ಪೈಡರ್ ವುಮೆನ್ ಆಗೋಕ್ಕೆ. ಗೈಸ್ ನೋಡಿದ್ರಲ್ಲ, ಇಷ್ಟು ಇವತ್ತಿನ ವಿಡಿಯೋ. ನೋಡಿ, ಇದನ್ನ ಆಯಿಲ್ ತಂದಿರೋದು ಅವನೇ ಹೋಗಿ ತಂದಿರೋದು, ಹೇಳ್ತಾರದು ನನ್ನ ಮೇಲೆ. ಹಾಂ ನೋಡಿ, ನಮ್ಮಮ್ಮ ಇನ್ಮೇಲೆ ಇಲ್ಲ ಈ ಎಣ್ಣೆ ಹಾಕಲ್ವ ನೋಡಿ, ಕಡಲೆಕಾಯಿ ಎಣ್ಣೆ ತಂದು ಕೊಟ್ರೆ ಹಾಕಲ್ವಂತೆ. ಸನ್ ಪ್ಯೂರೇ ಹಾಕ್ಬೇಕಂತ. ಅದು ಸನ್ ಪ್ಯೂರು ಫುಲ್ ಪ್ಯೂರ್ ಆಗಿರುತ್ತಂತ ಆಯಿಲು, ಅದಕ್ಕೆ ಅದನ್ನೇ ಹಾಕ್ತಾರಂತೆ. ಕಡಲೆಕಾಯಿ ಎಣ್ಣೆ ಹಾಕಲ್ವಂತೆ. ಕಡಲೆಕಾಯಿ ಎಣ್ಣೆ ತಿನ್ನೋ ಅಷ್ಟೆಲ್ಲ ಫುಲ್ಲು ಏನೋ ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿಲ್ವಂತವ್ರು. ಆ ಥರನೇ ಹೇಳಿದ್ದು ಅವರು. ಗೈಸ್ ನೋಡಿದ್ರಲ್ಲ, ಇಷ್ಟು ಇವತ್ತಿನ ವಿಡಿಯೋ. ಗೈಸ್ ವಿಡಿಯೋ ಎಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಕ್ಲಿಸ್ತವ್ರು ನೋಡಿ ಹೆಂಗೆ ಹಾಕ್ಲಿಸ್ತಾರೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿ ಗಾಯ್ಸ್, ಬಾಯ್.